ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ ನಿಮಗೆ ಕೇಳ್ತೀನಿ. ನೀವು ಸಂಜೆ ಆಫೀಸಿಂದ ಮನೆಗೆ ಬಂದು ಸ್ವಲ್ಪ ಸುಸ್ತಾಗಿ ಸೋಫಾ ಮೇಲೆ ಕುಳಿತಾಗ ಫೋನ್ ರಿಂಗ್ ಆಗುತ್ತೆ. ಅದೊಂದು ಫ್ರೆಂಡಿಂದ ಕಾಲ್. ಆ ಕಾಲ್ ಎತ್ಕೊಳ್ಳುವ ಮೊದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾರ ಆವರಿಸುತ್ತಲ್ವಾ? ಇವನು ಮತ್ತೆ ಏನಾದ್ರೂ ಸಮಸ್ಯೆ ಹೇಳ್ತಾನೆ, ಇಲ್ಲಾಂದ್ರೆ ಯಾರದ್ದೋ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಆದ್ರೆ ಇನ್ನೊಂದು ಫ್ರೆಂಡಿಂದ ಕಾಲ್ ಬಂದ್ರೆ ಆ ಹೆಸರು ನೋಡಿದ ಕೂಡ್ಲೇ ಮುಖದಲ್ಲಿ ನಗು ಬರುತ್ತೆ, ಮನಸ್ಸು ಹಗುರ ಆಗುತ್ತೆ. ಇದೇ ವ್ಯತ್ಯಾಸ ಸ್ನೇಹಿತರೆ. ಒಬ್ಬ ವ್ಯಕ್ತಿ ನಿಮ್ಮ ಶಕ್ತಿಯನ್ನ ಹೀರಿಕೊಂಡ್ರೆ ಇನ್ನೊಬ್ಬ ವ್ಯಕ್ತಿ ನಿಮಗೆ ಶಕ್ತಿ ಕೊಡ್ತಾನೆ. ಇವತ್ತಿನ ಈ ಜಗತ್ತಿನಲ್ಲಿ ನಾವು ಎಷ್ಟೋ ಜನರ ಜೊತೆ ಬೆಳೀತೀವಿ. ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ಆಫೀಸ್ ಕೊಲೀಗ್ಸ್, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್. ಆದ್ರೆ ಎಷ್ಟು ಜನ ನಿಜವಾಗ್ಲೂ ನಮ್ಮ ಜೀವನಕ್ಕೆ ಬೆಳಕು ತರ್ತಾರೆ ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಪ್ರತಿಯೊಬ್ಬ ಮನುಷ್ಯ ಕೂಡ ನಮ್ಮ ಜೀವನಕ್ಕೆ ಎರಡು ರೀತಿಯ ಪ್ರಭಾವ ಬೀರ್ತಾನೆ. ಒಂದು ನಮ್ಮನ್ನ ಮೇಲಕ್ಕೆ ಎತ್ತೋ ಪ್ರಭಾವ, ಇನ್ನೊಂದು ನಮ್ಮನ್ನ ಕೆಳಗೆ ಎಳೆಯೋ ಪ್ರಭಾವ. ಒಂದು ಮರ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಅದು ಯಾವ ಮಣ್ಣಿನಲ್ಲಿ, ಯಾವ ವಾತಾವರಣದಲ್ಲಿ ಬೆಳೆಯುತ್ತೆ ಅನ್ನೋದರ ಮೇಲೆ ಅವಲಂಬಿಸಿರುತ್ತೆ. ಅದೇ ರೀತಿ ನಮ್ಮ ಜೀವನ ಕೂಡ ನಾವು ಯಾರ ಜೊತೆ ಇರ್ತೀವಿ ಅನ್ನೋದರ ಮೇಲೆ ಅವಲಂಬಿಸಿರುತ್ತೆ. ಎಷ್ಟೋ ಜನ ಒಳ್ಳೆಯ ಹೃದಯ ಹೊಂದಿದ್ರೂ ಕೂಡ ತಪ್ಪು ಜನರ ಸಹವಾಸದಲ್ಲಿ ಸಿಕ್ಕಿಕೊಂಡು ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಂಡು ಬಿಡ್ತಾರೆ. ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಿದ್ದ, ಆದರೆ ಕೆಟ್ಟ ಸ್ನೇಹಿತರ ಸಹವಾಸದಿಂದ ಅವನ ಭವಿಷ್ಯವೇ ಹಾಳಾಗಿ ಹೋಗುತ್ತೆ. ಒಬ್ಬ ಉದ್ಯಮಿ ಒಳ್ಳೆ ಆಲೋಚನೆ ಇದ್ರೂ ನಕಾರಾತ್ಮಕ ಪಾಲುದಾರರ ಸಹವಾಸದಿಂದ ತನ್ನ ಕನಸನ್ನೇ ಕಳ್ಕೊಳ್ತಾನೆ. ಇದೊಂದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ, ಇದು ನಮ್ಮ ಇಡೀ ಜೀವನದ ದಿಕ್ಕನ್ನ ನಿರ್ಧರಿಸುವಂಥ ದೊಡ್ಡ ವಿಷಯ. ನಮ್ಮ ಪುರಾಣಗಳಲ್ಲಿ ಕೂಡ ಈ ವಿಷಯದ ಬಗ್ಗೆ ಆಳವಾದ ಜ್ಞಾನ ಇದೆ. ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಭಗವದ್ಗೀತೆಯಲ್ಲಿ ಸಂಘ ಅಂದ್ರೆ ಸಹವಾಸದ ಬಗ್ಗೆ, ಜನರ ಆಯ್ಕೆಯ ಬಗ್ಗೆ ಅರ್ಜುನನಿಗೆ ಬಹಳ ಅರ್ಥಪೂರ್ಣವಾದ ಬೋಧನೆ ಕೊಟ್ಟಿದ್ದಾನೆ. ಸಂಗಾತ್ ಸಂಜಾಯತೆ ಕಾಮಃ ಅಂತ ಗೀತೆಯಲ್ಲಿ ಹೇಳಿದ ಹಾಗೆ ಸಹವಾಸದಿಂದಲೇ ಬಯಕೆ ಹುಟ್ಟುತ್ತೆ, ಬಯಕೆಯಿಂದ ಕ್ರೋಧ ಹುಟ್ಟುತ್ತೆ, ಕ್ರೋಧದಿಂದ ಬುದ್ಧಿಭ್ರಮೆಯಾಗುತ್ತೆ ಮತ್ತು ಕೊನೆಗೆ ಮನುಷ್ಯ ತನ್ನ ವಿವೇಕವನ್ನೇ ಕಳಕೊಂಡು ನಾಶ ಹೊಂತಾನೆ. ಇಷ್ಟೊಂದು ಆಳವಾದ ಸತ್ಯವನ್ನ ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀಕೃಷ್ಣ ಹೇಳಿದ್ದಾನೆ ಅಂದ್ರೆ ಇವತ್ತಿಗೂ ಅದು ಎಷ್ಟು ಪ್ರಸುಕ್ತ ಅಂತ ಯೋಚನೆ ಮಾಡಿ. ಸರಿಯಾದ ಜನರನ್ನ ಆಯ್ಕೆ ಮಾಡೋದು ಅನ್ನೋದು ಬರೀ ಒಂದು ಸಾಮಾಜಿಕ ಕೌಶಲ್ಯ ಅಲ್ಲ, ಅದು ಒಂದು ಆಧ್ಯಾತ್ಮಿಕ ಸಾಧನೆ ಕೂಡ ಹೌದು. ಯಾಕಂದ್ರೆ ನಾವು ಯಾರ ಜೊತೆ ಸಮಯ ಕಳೀತೀವಿ ಅನ್ನೋದೇ ನಮ್ಮ ಆಲೋಚನೆಗಳನ್ನ, ನಮ್ಮ ಮಾತುಗಳನ್ನ, ನಮ್ಮ ಕ್ರಿಯೆಗಳನ್ನ ರೂಪಿಸುತ್ತೆ. ಒಂದು ದೀಪ ಬೇರೆ ದೀಪವನ್ನ ಬೆಳಗಿಸೋ ಹಾಗೆ ಒಳ್ಳೆಯ ಜನರ ಸಹವಾಸ ನಮ್ಮ ಆಂತರಿಕ ಬೆಳಕನ್ನ ಹೆಚ್ಚು ಮಾಡುತ್ತೆ. ಆದ್ರೆ ಕೆಟ್ಟ ಸಹವಾಸ ಆ ಬೆಳಕನ್ನ ನಿಧಾನವಾಗಿ ಆರಿಸಿಬಿಡುತ್ತೆ, ನಾವು ಗಮನಿಸೋಕೂ ಮುಂಚೆನೆ. ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಒಬ್ಬ ರೈತ ತನ್ನ ಹೊಲದಲ್ಲಿ ಬೀಜ ಬಿತ್ತೋಕೆ ಮುಂಚೆ ಮಣ್ಣನ್ನ ಪರೀಕ್ಷೆ ಮಾಡ್ತಾನೆ. ಮಣ್ಣು ಫಲವತ್ತಾಗಿದೆಯಾ, ಅದರಲ್ಲಿ ಕಳೆ ಇದೆಯಾ, ನೀರು ಸರಿಯಾಗಿ ಹರಿಯುತ್ತಾ ಅಂತೆಲ್ಲ ನೋಡ್ತಾನೆ. ಯಾಕಂದ್ರೆ ಒಳ್ಳೆ ಬೀಜ ಆದ್ರೂ ಕೆಟ್ಟ ಮಣ್ಣಿನಲ್ಲಿ ಬಿತ್ತಿದ್ರೆ ಫಲ ಸಿಗಲ್ಲ ಅಂತ ಆ ರೈತನಿಗೆ ಗೊತ್ತು. ಅದೇ ರೀತಿ ಸ್ನೇಹಿತರೆ, ನಮ್ಮ ಜೀವನ ಕೂಡ ಒಂದು ಹೊಲ ಇದ್ದಾಗೆ. ನಾವು ಯಾವ ಜನರ ಜೊತೆ ಸಮಯ ಕಳಿತೀವಿ ಅವರೇ ನಮ್ಮ ಮಣ್ಣು. ಆ ಮಣ್ಣಿನ ಗುಣಮಟ್ಟ ಎಂಥದ್ದೋ ಅಷ್ಟೇ ನಮ್ಮ ಜೀವನದ ಫಲ ಕೂಡ. ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಕೆಟ್ಟ ಜನರು ಯಾವಾಗ್ಲೂ ಕೆಟ್ಟದಾಗೆ ಕಾಣಿಸಲ್ಲ. ಕೆಲವೊಮ್ಮೆ ಅವರು ಬಹಳ ಆಕರ್ಷಕವಾಗಿ, ಚಾಣಾಕ್ಷವಾಗಿ, ಮಾತಿನಲ್ಲಿ ಬಹಳ ಸಿಹಿಯಾಗಿ ಕಾಣಿಸ್ತಾರೆ. ಮೊದಲ ಭೇಟಿಯಲ್ಲೇ ಅವರು ನಿಮ್ಮ ಮನಸ್ಸಿಗೆ ಹತ್ರ ಆಗ್ಬಿಡ್ತಾರೆ. ಆದರೆ ಸಮಯ ಕಳೆದ ಹಾಗೆ ನಿಧಾನವಾಗಿ ಅವರ ನಿಜವಾದ ಸ್ವಭಾವ ಗೊತ್ತಾಗುತ್ತೆ. ಅವರು ಯಾವಾಗ್ಲೂ ನಿಮ್ಮ ಸಂತೋಷವನ್ನ ಈರ್ಷ್ಯೆಯಿಂದ ನೋಡ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ಸ್ವಲ್ಪ ಖುಷಿ ಪಡ್ತಾರೆ, ನಿಮ್ಮ ಬೆನ್ನಿಂದೆ ಬೇರೆ ಥರ ಮಾತಾಡ್ತಾರೆ. ಇಂಥ ಜನರನ್ನ ಗುರುತಿಸೋಕೆ ಸಮಯ ಬೇಕಾಗುತ್ತೆ. ಆದರೆ ಗುರುತಿಸಿದ ಕೂಡಲೇ ಸರಿಯಾದ ನಿರ್ಧಾರ ತಗೊಳ್ಳೋದು ಅಷ್ಟೇ ಮುಖ್ಯ. ಸರಿಯಾದ ಜನರ ಲಕ್ಷಣ ಏನು ಗೊತ್ತಾ? ಅವರು ನಿಮ್ಮ ಯಶಸ್ಸಿನಲ್ಲಿ ನಿಜವಾಗ್ಲೂ ಖುಷಿ ಪಡ್ತಾರೆ, ಈರ್ಷ್ಯೆ ಪಡಲ್ಲ. ನಿಮ್ಮ ತಪ್ಪುಗಳನ್ನ ಪ್ರೀತಿಯಿಂದ ತಿದ್ದುತ್ತಾರೆ, ಆದರೆ ಎಲ್ಲರ ಮುಂದೆ ಅವಮಾನ ಮಾಡಲ್ಲ. ಅವರ ಜೊತೆ ಇದ್ದಾಗ ನಿಮಗೆ ನಿಮ್ಮತನ ಇರೋಕೆ ಭಯ ಇಡಲ್ಲ, ಯಾವುದೋ ಮುಖವಾಡ ಹಾಕ್ಕೊಳ್ಳೋ ಅಗತ್ಯ ಇರಲ್ಲ. ಅವ್ರ ಜೊತೆ ಮಾತಾಡಿದ ಮೇಲೆ ನಿಮ್ಮ ಮನಸ್ಸು ಹಗುರಾಗತ್ತೆ, ಭಾರ ಆಗಲ್ಲ. ಅವರು ನಿಮ್ಮನ್ನ ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ಪ್ರೋತ್ಸಾಹಿಸ್ತಾರೆ, ತಪ್ಪು ದಾರಿಗೆ ಎಳೆಯೋಕೆ ಪ್ರಯತ್ನ ಮಾಡಲ್ಲ. ಇನ್ನೊಂದು ಮುಖ್ಯ ವಿಷಯ ಸ್ನೇಹಿತರೆ, ಜನರ ಸಂಖ್ಯೆಗಿಂತ ಜನರ ಗುಣಮಟ್ಟ ಮುಖ್ಯ. ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನಾವು ಸಾವಿರಾರು ಫಾಲೋವರ್ಸ್, ನೂರಾರು ಫ್ರೆಂಡ್ಸ್ ಇರೋದೇ ಯಶಸ್ಸು ಅಂತ ಅನ್ಕೋತೀವಿ.
ಆದರೆ ನಿಜವಾದ ಸಂಪತ್ತು ಅಂದ್ರೆ ಕಷ್ಟ ಬಂದಾಗ ರಾತ್ರಿ 2 ಗಂಟೆಲಿ ಫೋನ್ ಮಾಡಿದ್ರೂ ಎದ್ದು ಬಂದು ನಿಮ್ಮ ಜೊತೆ ನಿಲ್ಲೋ 1-2 ಜನ ಇರೋದು. ಒಂದು ಮರ ಎಷ್ಟೇ ಎತ್ತರ ಇದ್ರೂ ಅದರ ಬೇರುಗಳು ಆಳವಾಗಿಲ್ಲ ಅಂದ್ರೆ ಬಿರುಗಾಳಿ ಬಂದಾಗ ಬಿದ್ದೇ ಹೋಗುತ್ತೆ. ಅದೇ ರೀತಿ ನಮ್ಮ ಸಂಬಂಧಗಳು ಕೂಡ ಆಳವಾಗಿಲ್ಲ ಅಂದ್ರೆ ಕಷ್ಟ ಬಂದಾಗ ಎಲ್ಲರೂ ಚದರಿ ಹೋಗ್ತಾರೆ. ಇನ್ನೊಂದು ವಿಷಯ ಗಮನಿಸಬೇಕು. ಕೆಲವು ಜನ ನಮ್ಮ ಜೀವನದಲ್ಲಿ ಬಂದಿರೋದು ಬರೀ ಒಂದು ಪಾಠ ಕಲಿಸೋಕೆ. ಅವ್ರ ಜೊತೆ ಇದ್ದ ಸಮಯ ಕೂಡ ವ್ಯರ್ಥ ಅಲ್ಲ. ಯಾಕಂದ್ರೆ ಅವರಿಂದ ನಾವು ಏನಾದ್ರೂ ಕಲಿತೀವಿ, ಯಾರನ್ನ ನಂಬಬಾರ್ದು, ಯಾವ ಥರದ ಜನರಿಂದ ದೂರ ಇರಬೇಕು ಅಂತ. ಆದರೆ ಆ ಪಾಠ ಕಲ್ತ ಮೇಲೂ ಅವ್ರ ಜೊತೆ ಅಂಟ್ಕೊಂಡಿದ್ರೆ ಅದು ನಮ್ಮದೇ ತಪ್ಪಾಗುತ್ತೆ. ಈಗ ನೀವು ಯೋಚನೆ ಮಾಡ್ತಾ ಇರಬಹುದು, ಸರಿ, ಆದರೆ ಸರಿಯಾದ ಜನರನ್ನ ಆಯ್ಕೆ ಮಾಡೋಕೆ ಮೊದಲು ನಾನೇ ಸರಿಯಾದ ವ್ಯಕ್ತಿಯಾಗಿರ್ಬೇಕಲ್ವಾ? ಸ್ನೇಹಿತರೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ನಾವು ಯಾರು ಅನ್ನೋದೇ ನಮ್ಮತ್ರ ಯಾರು ಬರ್ತಾರೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಒಂದು ಮದುವೆ ಮನೆಯ ಉದಾಹರಣೆ ತಗೊಳ್ಳಿ. ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಪ್ರತಿಯೊಂದು ವಿಷಯಕ್ಕೂ ಟೀಕೆ ಮಾಡ್ತಾ ಇರ್ತಾನೆ. ಈ ಅಡುಗೆ ಚೆನ್ನಾಗಿಲ್ಲ, ಆ ಡೆಕೋರೇಷನ್ ಸರಿಯಿಲ್ಲ, ಇವ್ರ ಬಟ್ಟೆ ಚೆನ್ನಾಗಿಲ್ಲ ಅಂತ. ಇಂಥ ಜನರ ಜೊತೆ ಹೆಚ್ಚು ಸಮಯ ಕಳೆದ್ರೆ ನಮ್ಮ ಮನಸ್ಸು ಕೂಡ ನಿಧಾನವಾಗಿ ಎಲ್ಲದರಲ್ಲೂ ಕೊರತೆನೇ ಹುಡುಕಕ್ಕೆ ಶುರು ಮಾಡುತ್ತೆ. ನಾವು ಗಮನಿಸದೇ ಇದ್ರೂ ಅವರ ನಕಾರಾತ್ಮಕ ಮನಸ್ಥಿತಿ ನಮ್ಮ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಇದನ್ನ ಮನೋವಿಜ್ಞಾನದಲ್ಲಿ ಭಾವನಾತ್ಮಕ ಸಾಂಕ್ರಾಮಿಕ ಅಂತ ಕರೀತಾರೆ. ಅಂದ್ರೆ ಒಬ್ಬರ ಮನಸ್ಥಿತಿ ಇನ್ನೊಬ್ಬರಿಗೆ ಹರಡುತ್ತೆ, ರೋಗ ಹರಡಿದ ಹಾಗೆ. ವಿಷಪೂರಿತ ಸಂಬಂಧಗಳಿಗೆ ಕೆಲವು ಸ್ಪಷ್ಟ ಗುರುತುಗಳಿವೆ. ಮೊದಲನೇದು, ಅವರು ಯಾವಾಗ್ಲೂ ಬಲಿಪಶುವಾಗಿ ನಟಿಸ್ತಾರೆ. ತಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೂ ಬೇಳೆಯವ್ರನ್ನ ದೂಷಿಸ್ತಾರೆ. ಎರಡನೇದು, ಅವರು ನಿಮ್ಮ ಸಮಯ, ಶಕ್ತಿ, ಹಣ ಎಲ್ಲ ಬರೀ ತಗೋತಾರೆ, ಮರಳಿ ಏನೂ ಕೊಡಲ್ಲ. ಮೂರನೇದು, ಅವ್ರ ಜೊತೆ ಮಾತಾಡಿದ್ಮೇಲೆ ನಿಮ್ಗೆ ಸುಸ್ತು, ಬೇಸರ ಅನ್ಸುತ್ತೆ, ಎಂದೂ ಉಲ್ಲಾಸ ಅನ್ಸಲ್ಲ. ನಾಲ್ಕನೇದು, ಅವ್ರು ನಿಮ್ಮ ಪ್ರಗತಿ ನೋಡಿ ಖುಷಿ ಪಡೋ ಬದಲು ಒಂದಲ್ಲ ಒಂಥರ ಕುಡ್ಡಿಸೋ ಮಾತಾಡ್ತಾರ. ಇಷ್ಟೊಂದು ಕಷ್ಟಪಟ್ಟು ಏನು ಪ್ರಯೋಜನ, ಆಗಲ್ಲ ಬಿಡು ಅಂಟಲ್ಲ. ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಕೇಳ್ಕೋಬೇಕು ಸ್ನೇಹಿತರೆ. ನಾನೀ ವ್ಯಕ್ತಿ ಜೊತೆ ಇದ್ಮೇಲೆ ನಾನು ಉತ್ತಮ ವ್ಯಕ್ತಿ ಆಗ್ತಿದ್ದೀನಾ ಅಥವಾ ಕೆಟ್ಟ ವ್ಯಕ್ತಿ ಆಗ್ತಿದ್ದೀನಾ? ಈ ಒಂದೇ ಪ್ರಶ್ನೆ ನಿಮಗೆ ಬಹಳ ಸ್ಪಷ್ಟತೆ ಕೊಡುತ್ತೆ. ಒಬ್ಬ ವ್ಯಕ್ತಿ ಜೊತೆ ಇದ್ದಾಗ ನೀವು ಸುಳ್ಳು ಹೇಳಕ್ ಶುರು ಮಾಡ್ತೀರಾ, ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ, ಅನಗತ್ಯ ಖರ್ಚು ಮಾಡ್ತೀರಾ ಅಂದ್ರೆ ಆ ಸಹವಾಸ ನಿಮ್ಮನ್ನ ಕೆಳಗೆಳಿತಿದೆ ಅಂತ ಅರ್ಥ. ಇನ್ನೊಂದು ಮಹತ್ವದ ವಿಷಯ, ಸರಿಯಾದ ಜನರನ್ನ ಆಯ್ಕೆ ಮಾಡೋದಂದ್ರೆ ಪರಿಪೂರ್ಣ ಜನರನ್ನ ಹುಡುಕೋದಲ್ಲ. ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕೊರತೆಗಳಿರುತ್ತೆ, ತಪ್ಪುಗಳಿರುತ್ತೆ. ನಿಜವಾದ ಸ್ನೇಹಿತ ಅಂದ್ರೆ ಅವರ ಕೊರತೆಗಳ ನಡುವೆಯೂ ಪ್ರಾಮಾಣಿಕತೆ, ಒಳ್ಳೆಯ ಉದ್ದೇಶ ಇರೋ ವ್ಯಕ್ತಿ. ಪರಿಪೂರ್ಣತೆ ಹುಡುಕ್ತಾ ಹೋದ್ರೆ ಯಾರೂ ಸಿಗಲ್ಲ, ಒಂಟಿಯಾಗ್ಬಿಡ್ತೀರಿ. ಇನ್ನೊಂದು ಆಳವಾದ ಸತ್ಯ, ಕೆಲವೊಮ್ಮೆ ಒಳ್ಳೆಯ ಜನ ಕೂಡ ಕಷ್ಟದ ಸಮಯದಲ್ಲಿ ತಪ್ಪು ಮಾಡಬಹುದು. ಅವರ ಒಂದು ತಪ್ಪಿನಿಂದ ಅವರನ್ನ ಸಂಪೂರ್ಣ ಕೆಟ್ಟ ವ್ಯಕ್ತಿ ಅಂತ ನಿರ್ಣಯ ಮಾಡಬಾರ್ದು. ಇಲ್ಲಿ ಬೇಕಾಗಿರೋದು ವಿವೇಚನೆ. ಒಂದು ತಪ್ಪೋ ಒಂದು ಪ್ಯಾಟರ್ನೋ ಅಂತ ನೋಡೋ ಬುದ್ಧಿ. ಒಂದು ತಪ್ಪಾದ್ರೆ ಕ್ಷಮಿಸಿ ಮುಂದ್ಹೋಗ್ಬಹುದು, ಆದ್ರೆ ಅದೇ ಪದೇ ಪದೇ ಆಗ್ತಿದ್ರೆ ಅದೊಂದು ಸ್ವಭಾವ ಅಂತ ಅರ್ಥ. ಆಗ ಎಚ್ಚರಿಕೆ ಬೇಕು. ಈ ಎಲ್ಲ ವಿಚಾರಗಳ ನಡುವೆ ಒಂದು ಪ್ರಶ್ನೆ ಉಳಿಯುತ್ತೆ. ಈ ವಿವೇಚನೆ, ಈ ಬುದ್ಧಿವಂತಿಕೆ ನಮಗೆಲ್ಲಿಂದ ಬರುತ್ತೆ? ಇದಕ್ಕೆ ಉತ್ತರ ನಮ್ಮ ಪುರಾಣಗಳಲ್ಲಿ, ನಮ್ಮ ಆಧ್ಯಾತ್ಮಿಕ ಜ್ಞಾನದಲ್ಲಿ ಅಡಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ಸತ್ಸಂಗ ಅನ್ನೋ ಪದ ಬಹಳ ಪ್ರಸಿದ್ಧ. ಸತ್ ಅಂದ್ರೆ ಸತ್ಯ, ಸಂಗ ಅಂದ್ರೆ ಸಹವಾಸ, ಅಂದ್ರೆ ಸತ್ಯದ ಜೊತೆ, ಒಳ್ಳೆಯ ಜನರ ಜೊತೆ ಇರೋದು. ಈ ಪರಿಕಲ್ಪನೆ ಸಾವಿರಾರು ವರ್ಷಗಳ ಹಿಂದೇನೆ ನಮ್ಮ ಋಷಿಮುನಿಗಳು ಅರ್ಥ ಮಾಡ್ಕೊಂಡಿದ್ರು. ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆಗೆ, ಜೀವನದ ಯಶಸ್ಸಿಗೆ ಸತ್ಸಂಗ ಎಷ್ಟು ಮುಖ್ಯ ಅಂತ. ಅದಕ್ಕೆ ದೇವಸ್ಥಾನಗಳಲ್ಲಿ, ಆಶ್ರಮಗಳಲ್ಲಿ, ಭಜನಾ ಮಂಡಳಿಗಳಲ್ಲಿ ಜನ ಸೇರೋದು. ಒಳ್ಳೆಯ ಶಕ್ತಿಯಿರೋ ಸ್ಥಳದಲ್ಲಿ ಒಳ್ಳೆಯ ಜನರ ಜೊತೆ ಇರೋಕೆ. ಆದ್ರೆ ಇಲ್ಲಿ ಇನ್ನೊಂದು ಆಳವಾದ ಸತ್ಯ ಇದೆ. ಸತ್ಸಂಗ ಅಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದಲ್ಲ. ದೈನಂದಿನ ಜೀವನದಲ್ಲಿ ನಾವು ಯಾರ ಮಾತು ಕೇಳ್ತೀವಿ, ಯಾರ ಆಲೋಚನೆಗಳಿಂದ ಪ್ರಭಾವಿತರಾಗ್ತೀವಿ, ಯಾವ ಪುಸ್ತಕ ಓದ್ತೀವಿ, ಯಾವ ಸಿನಿಮಾ ನೋಡ್ತೀವಿ, ಇವೆಲ್ಲ ಕೂಡ ಒಂದು ಥರದ ಸಂಘವೇ. ಒಂದು ಜ್ಞಾನಿ ಹೇಳ್ತಾನೆ, ನೀನು ಯಾರ ಜೊತೆ ಹೆಚ್ಚು ಸಮಯ ಕಳೀತೀಯೋ 5 ವರ್ಷದ ನಂತರ ನೀನು ಅವರ ಹಾಗೇ ಆಗಿರ್ತೀಯ ಅಂತ. ಇದು ಬಹಳ ಆಳವಾದ ಮಾತು. ನಮ್ಮ ಆಲೋಚನೆ, ನಮ್ಮ ಅಭ್ಯಾಸ, ನಮ್ಮ ಮೌಲ್ಯಗಳು ಎಲ್ಲ ನಿಧಾನವಾಗಿ ನಮ್ಮ ಸುತ್ತಲಿನ ಜನರ ಪ್ರತಿಬಿಂಬ ಆಗ್ತಾ ಹೋಗುತ್ತವೆ. ಇವತ್ತಿನ ಜೀವನದಲ್ಲಿ ಇನ್ನೊಂದು ಸವಾಲಿದೆ. ಕೆಲಸದ ಸ್ಥಳದಲ್ಲಿ ನಮಗೆ ಯಾರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಯ್ಕೆ ಯಾವಾಗ್ಲೂ ಇರಲ್ಲ. ಆದ್ರೆ ಅಲ್ಲೂ ಕೂಡ
ನಾವು ಯಾರ ಜೊತೆ ಹೆಚ್ಚು ಬಾಂಧವ್ಯ ಬೆಳೆಸ್ಕೋಬೇಕು, ಯಾರಿಂದ ದೂರ ಇರಬೇಕು ಅನ್ನೋ ಆಯ್ಕೆ ಇರುತ್ತೆ. ಆಫೀಸಲ್ಲಿ ಎಲ್ಲರ ಜೊತೆ ಸೌಜನ್ಯದಿಂದ ಇರೋದು ಬೇರೆ. ಆದ್ರೆ ಯಾರಿಗೆ ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಬೇಕು, ಯಾರ ಸಲಹೆ ಕೇಳಬೇಕು ಅನ್ನೋದು ಬೇರೆ. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳುವುದೇ ಬುದ್ಧಿವಂತಿಕೆ. ಈಗ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತೆ. ಈ ಎಲ್ಲ ಗೊಂದಲಗಳ ನಡುವೆ, ಈ ಎಲ್ಲ ಆಯ್ಕೆಗಳ ನಡುವೆ ಮನುಷ್ಯ ಸರಿಯಾದ ದಾರಿ ಕಂಡುಕೊಳ್ಳೋದು ಹೇಗೆ? ತಪ್ಪು ಜನರ ಆಕರ್ಷಣೆಗೆ ಸಿಕ್ಕಿಬಿದ್ದಾಗ, ಒಂಟಿತನದ ಭಯದಿಂದ ವಿಷಪೂರಿತ ಸಂಬಂಧಗಳಲ್ಲಿ ಸಿಲುಕಿಕೊಂಡಾಗ, ಮನಸ್ಸು ಗೊಂದಲಕ್ಕೆ ಒಳಗಾದಾಗ, ಆಗ ಯಾವ ಬೆಳಕು ದಾರಿ ತೋರಿಸುತ್ತೆ? ಇದೇ ಪ್ರಶ್ನೆಗೆ ಉತ್ತರ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಸಿಕ್ಕಿತ್ತು. ಅರ್ಜುನ ಕೂಡ ಇಂಥದ್ದೇ ಗೊಂದಲದಲ್ಲಿದ್ದ. ಯಾರ ಜೊತೆ ನಿಲ್ಲಬೇಕು, ಯಾರ ವಿರುದ್ಧ ಹೋರಾಡಬೇಕು, ಯಾವ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅನ್ನೋ ಆಳವಾದ ಗೊಂದಲ. ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟ ಬೋಧನೆ ಇವತ್ತಿಗೂ ನಮ್ಮೆಲ್ಲರ ಜೀವನಕ್ಕೆ ದಾರಿದೀಪ ಆಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ಸತ್ಸಂಗ ಅನ್ನೋ ಪದ ಬಹಳ ಪ್ರಸಿದ್ಧ. ಸತ್ ಅಂದ್ರೆ ಸತ್ಯ, ಸಂಗ ಅಂದ್ರೆ ಸಹವಾಸ, ಅಂದ್ರೆ ಸತ್ಯದ ಜೊತೆ, ಒಳ್ಳೆಯ ಜನರ ಜೊತೆ ಇರೋದು. ಈ ಪರಿಕಲ್ಪನೆ ಸಾವಿರಾರು ವರ್ಷಗಳ ಹಿಂದೇನೆ ನಮ್ಮ ಋಷಿಮುನಿಗಳು ಅರ್ಥ ಮಾಡ್ಕೊಂಡಿದ್ರು. ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆಗೆ, ಜೀವನದ ಯಶಸ್ಸಿಗೆ ಸತ್ಸಂಗ ಎಷ್ಟು ಮುಖ್ಯ ಅಂತ. ಅದಕ್ಕೆ ದೇವಸ್ಥಾನಗಳಲ್ಲಿ, ಆಶ್ರಮಗಳಲ್ಲಿ, ಭಜನಾ ಮಂಡಳಿಗಳಲ್ಲಿ ಜನ ಸೇರೋದು, ಒಳ್ಳೆಯ ಶಕ್ತಿ ಇರೋ ಸ್ಥಳದಲ್ಲಿ ಒಳ್ಳೆಯ ಜನರ ಜೊತೆ ಇರೋಕೆ. ಆದ್ರೆ ಇಲ್ಲಿ ಇನ್ನೊಂದು ಆಳವಾದ ಸತ್ಯ ಇದೆ. ಸತ್ಸಂಗ ಅಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದಲ್ಲ. ದೈನಂದಿನ ಜೀವನದಲ್ಲಿ ನಾವು ಯಾರ ಮಾತು ಕೇಳ್ತೀವಿ, ಯಾರ ಆಲೋಚನೆಗಳಿಂದ ಪ್ರಭಾವಿತ ಆಗ್ತೀವಿ, ಯಾವ ಪುಸ್ತಕ ಓದ್ತೀವಿ, ಯಾವ ಸಿನಿಮಾ ನೋಡ್ತೀವಿ, ಇವೆಲ್ಲ ಕೂಡ ಒಂದು ಥರದ ಸಂಘವೇ. ಒಂದು ಜ್ಞಾನಿ ಹೇಳ್ತಾನೆ, ನೀನು ಯಾರ ಜೊತೆ ಹೆಚ್ಚು ಸಮಯ ಕಳೀತೀಯೋ 5 ವರ್ಷದ ನಂತರ ನೀನು ಅವರ ಹಾಗೆ ಆಗಿರ್ತೀಯ. ಇದು ಬಹಳ ಆಳವಾದ ಮಾತು. ನಮ್ಮ ಆಲೋಚನೆ, ನಮ್ಮ ಅಭ್ಯಾಸ, ನಮ್ಮ ಮೌಲ್ಯಗಳು ಎಲ್ಲ ನಿಧಾನವಾಗಿ ನಮ್ಮ ಸುತ್ತಲಿನ ಜನರ ಪ್ರತಿಬಿಂಬ ಆಗ್ತಾ ಹೋಗುತ್ತವೆ. ಇವತ್ತಿನ ಜೀವನದಲ್ಲಿ ಇನ್ನೊಂದು ಸವಾಲಿದೆ. ಕೆಲಸದ ಸ್ಥಳದಲ್ಲಿ ನಮಗೆ ಯಾರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಯ್ಕೆ ಯಾವಾಗ್ಲೂ ಇರಲ್ಲ. ಆದ್ರೆ ಅಲ್ಲೂ ಕೂಡ ನಾವು ಯಾರ ಜೊತೆ ಹೆಚ್ಚು ಬಾಂಧವ್ಯ ಬೆಳೆಸ್ಕೋಬೇಕು, ಯಾರಿಂದ ದೂರ ಇರಬೇಕು ಅನ್ನೋ ಆಯ್ಕೆ ಇರುತ್ತೆ. ಆಫೀಸಲ್ಲಿ ಎಲ್ಲರ ಜೊತೆ ಸೌಜನ್ಯದಿಂದ ಇರೋದು ಬೇರೆ. ಆದ್ರೆ ಯಾರಿಗೆ ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಬೇಕು, ಯಾರ ಸಲಹೆ ಕೇಳಬೇಕು ಅನ್ನೋದು ಬೇರೆ. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋದೇ ಬುದ್ಧಿವಂತಿಕೆ. ಈಗ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತೆ. ಈ ಎಲ್ಲ ಗೊಂದಲಗಳ ನಡುವೆ, ಈ ಎಲ್ಲ ಆಯ್ಕೆಗಳ ನಡುವೆ ಮನುಷ್ಯ ಸರಿಯಾದ ದಾರಿ ಕಂಡುಕೊಳ್ಳೋದು ಹೇಗೆ? ತಪ್ಪು ಜನರ ಆಕರ್ಷಣೆಗೆ ಸಿಕ್ಕಿಬಿದ್ದಾಗ, ಒಂಟಿತನದ ಭಯದಿಂದ ವಿಷಪೂರಿತ ಸಂಬಂಧಗಳಲ್ಲಿ ಸಿಲುಕಿಕೊಂಡಾಗ, ಮನಸ್ಸು ಗೊಂದಲಕ್ಕೆ ಒಳಗಾದಾಗ, ಆಗ ಯಾವ ಬೆಳಕು ದಾರಿ ತೋರಿಸುತ್ತೆ? ಇದೇ ಪ್ರಶ್ನೆಗೆ ಉತ್ತರ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಸಿಕ್ಕಿತ್ತು. ಅರ್ಜುನ ಕೂಡ ಇಂಥದ್ದೇ ಗೊಂದಲದಲ್ಲಿದ್ದ. ಯಾರ ಜೊತೆ ನಿಲ್ಲಬೇಕು, ಯಾರ ವಿರುದ್ಧ ಹೋರಾಡಬೇಕು, ಯಾವ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅನ್ನೋ ಆಳವಾದ ಗೊಂದಲ. ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟ ಬೋಧನೆ ಇವತ್ತಿಗೂ ನಮ್ಮೆಲ್ಲರ ಜೀವನಕ್ಕೆ ದಾರಿದೀಪ ಆಗಿದೆ. ಸುದಾಮ ಮತ್ತು ಕೃಷ್ಣ ಚಿಕ್ಕಂದಿನಲ್ಲಿ ಸಾಂದೀಪನಿ ಋಷಿಗಳ ಆಶ್ರಮದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದವರು. ಸುದಾಮ ಬಡ ಬ್ರಾಹ್ಮಣ ಕುಟುಂಬದವ. ಕೃಷ್ಣ ಆಗ ಈಗಾಗಲೇ ದ್ವಾರಕೆಯ ರಾಜ. ಅವರೇ ಆಶ್ರಮದಲ್ಲಿ ಇವರಿಬ್ಬರ ನಡುವೆ ಯಾವ ಭೇದಭಾವ ಇರಲಿಲ್ಲ. ಸುದಾಮ ಕೃಷ್ಣನ ಜೊತೆ ಕಟ್ಟಿಗೆ ತರೋಕೆ ಕಾಡಿಗೆ ಹೋಗ್ತಿದ್ದ, ಒಟ್ಟಿಗೆ ಆಟ ಆಡ್ತಿದ್ದ, ಒಟ್ಟಿಗೆ ಊಟ ಮಾಡ್ತಿದ್ದ. ಆ ಸಮಯದಲ್ಲಿ ಬೆಳೆದ ಆ ಸ್ನೇಹ ಎಷ್ಟು ಆಳವಾಗಿತ್ತು ಅಂದ್ರೆ, ಎಷ್ಟೋ ವರ್ಷಗಳ ನಂತರ ಕೃಷ್ಣ ದ್ವಾರಕೆಯ ರಾಜನಾಗಿ ಸುದಾಮ ಬಡತನದಲ್ಲಿ ಬದುಕ್ತಿದ್ರೂ ಕೂಡ ಆ ಸ್ನೇಹದ ಬೆಲೆ ಒಂದೇ ಸಮಾನ ಇತ್ತು. ಒಂದು ದಿನ ಸುದಾಮನ ಮನೆಯಲ್ಲಿ ತಿನ್ನೋಕೆ ಅನ್ನ ಇಲ್ಲದಷ್ಟು ಬಡತನ ಆಗುತ್ತೆ. ಆಗ ಅವನ ಪತ್ನಿ ಹೇಳ್ತಾಳೆ, ನಿಮ್ಮ ಗೆಳೆಯ ಕೃಷ್ಣ ಈಗ ದ್ವಾರಕೆಯ ರಾಜ, ಒಮ್ಮೆ ಅವರ ಹತ್ರ ಹೋಗಿ ಸಹಾಯ ಕೇಳಿ. ಸುದಾಮನಿಗೆ ಸಂಕೋಚ ಆಗುತ್ತೆ. ಆದರೂ ಒಂದಿಷ್ಟು ಅವಲಕ್ಕಿ ಗಂಟು ಕಟ್ಟಿಕೊಂಡು ದ್ವಾರಕೆಗೆ ಹೊರಡ್ತಾನೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಸುದಾಮ ಕೃಷ್ಣನ ಹತ್ತಿರ ಏನೂ ಕೇಳೋಕ್ ಹೋಗ್ಲಿಲ್ಲ, ಬರೀ ಗೆಳೆಯನ್ನ ಭೇಟಿಯಾಗೋಕೆ ಹೋಗಿದ್ದ. ಸಂಕೋಚದಿಂದ ತನ್ನ ಕಷ್ಟ ಹೇಳೋಕೂ ಆಗ್ಲಿಲ್ಲ. ಆದರೆ ಇಲ್ಲಿ ನೋಡಿ ಸ್ನೇಹಿತರೆ, ದ್ವಾರಕೆಯ ಅರಮನೆಯ ಬಾಗಿಲಲ್ಲಿ ಬಡ ಬ್ರಾಹ್ಮಣ ಸುದಾಮ ಬಂದಿದ್ದಾನೆ ಅಂತ ಗೊತ್ತಾದ ಕೂಡ್ಲೇ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ದ್ವಾರಕೆಯ ರಾಜಸಿಂಹಾಸನದಿಂದ ಎದ್ದು ಓಡಿ ಬಂದು ಬರಿಗಾಲಲ್ಲೇ ಬಾಗಿಲಿಗೆ ಹೋಗಿ ಗೆಳೆಯನ್ನ ತಬ್ಬಿಕೊಳ್ತಾನೆ.
ಸ್ವತಃ ಅವನ ಕಾಲು ತೊಳಿತಾನೆ, ಸ್ವತಃ ಅವನಿಗೆ ಆಸನ ಕೊಡ್ತಾನೆ, ಸ್ವತಃ ಅವನಿಗೆ ಬೀಸಣಿಗೆ ಬೀಸ್ತಾನೆ. ಇಡೀ ಅರಮನೆಯ ಜನ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಇಷ್ಟು ದೊಡ್ಡ ರಾಜ ಒಬ್ಬ ಬಡ ಬ್ರಾಹ್ಮಣನಿಗೆ ಇಷ್ಟೊಂದು ಗೌರವ ಕೊಡ್ತಿದ್ದಾನಲ್ಲ ಅಂತ. ಇಲ್ಲಿ ಶ್ರೀಕೃಷ್ಣ ನಮಗೆ ಕಲಿಸೋ ಪಾಠ ಏನ್ ಗೊತ್ತಾ? ನಿಜವಾದ ಸ್ನೇಹ ಅಂದ್ರೆ ಸ್ಥಾನಮಾನ, ಸಂಪತ್ತು, ಬಾಹ್ಯ ಪರಿಸ್ಥಿತಿ ನೋಡಿ ಬದಲಾಗಬಾರ್ದು. ಸುದಾಮ ಬಡವನಾಗಿದ್ದ ಅಂತ ಕೃಷ್ಣ ಅವನನ್ನ ಕಡಿಮೆ ಮಾಡಿ ನೋಡ್ಲಿಲ್ಲ. ಇಲ್ಲಿಂದ ಒಂದು ದೊಡ್ಡ ಪಾಠ ಸಿಗುತ್ತೆ. ಸರಿಯಾದ ಜನರನ್ನ ಆಯ್ಕೆ ಮಾಡುವಾಗ ಅವರ ಸಂಪತ್ತು, ಸ್ಥಾನಮಾನ ನೋಡಬಾರ್ದು, ಅವರ ಹೃದಯ ನೋಡ್ಬೇಕು. ಒಬ್ಬ ಬಡವ ಪ್ರಾಮಾಣಿಕ ಗೆಳೆಯ ಒಬ್ಬ ಶ್ರೀಮಂತ ಸ್ವಾರ್ಥಿ ಸ್ನೇಹಿತನಿಗಿಂತ ಎಷ್ಟೋ ಮೇಲು. ಸುದಾಮ ಕೃಷ್ಣನ ಹತ್ರ ಏನೂ ಕೇಳದೇನೆ ವಾಪಸ್ ಹೋಗ್ತಾನೆ, ಸಂಕೋಚದಿಂದ. ಆದ್ರೆ ಮನೆಗೆ ಬಂದಾಗ ಅವನ ಗುಡಿಸಿಲನ ಜಾಗದಲ್ಲಿ ಭವ್ಯ ಅರಮನೆ ನಿಂತಿರೋದನ್ನ ನೋಡಿ ಅಚ್ಚರಿಪಡ್ತಾನೆ. ಕೃಷ್ಣ ಸ್ನೇಹದ ಮೌಲ್ಯ ಅರ್ಥ ಮಾಡಿಕೊಂಡು ಕೇಳದೇನೆ ಅವನ ಬಾಳನ್ನ ಸಂಪದ್ಭರಿತ ಮಾಡ್ದ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ, ನಿಜವಾದ ಸ್ನೇಹಿತರು ನೀವು ಕೇಳೋ ಮುಂಚೆನೇ ನಿಮ್ಮ ಅಗತ್ಯ ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದ ಹಾಗೆ ಸಹಾಯ ಮಾಡ್ತಾರೆ. ಈ ಕಥೆ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಸರಿಯಾದ ಜನ ಅಂದ್ರೆ ಯಾರು? ಅವರು ನಿಮ್ಮ ಏಳಿಗೆಯಲ್ಲಿ ಬದಲಾಗದೆ, ನಿಮ್ಮ ಕಷ್ಟದಲ್ಲೂ ಬದಲಾಗದೆ ಸಮಾನ ಪ್ರೀತಿಯಿಂದ ಇರೋ ಜನ. ಇಂಥ ಒಂದೇ ಒಂದು ಸ್ನೇಹಿತ ಸಿಕ್ರೆ ಅದೇ ನಿಜವಾದ ಜೀವನದ ಸಂಪತ್ತು. ಸಹವಾಸ ಒಬ್ಬ ಮನುಷ್ಯನ ಜೀವನಾನೇ ಸಂಪೂರ್ಣ ಬದಲಾಯಿಸ್ಬಿಡುತ್ತೆ ಅನ್ನೋದಕ್ಕೆ ಅತ್ಯುತ್ತಮ ಸಾಕ್ಷಿ ಇದು ವಾಲ್ಮೀಕಿ ಮಹರ್ಷಿಗಳ ಕಥೆ. ಒಂದಾನೊಂದು ಕಾಲದಲ್ಲಿ ರತ್ನಾಕರ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನು ಒಬ್ಬ ದರೋಡೆಕೋರ. ಕಾಡಿನ ದಾರಿಯಲ್ಲಿ ಹೋಗೋ ಪ್ರಯಾಣಿಕರನ್ನ ದೋಚಿ ಬೇಕಾದ್ರೆ ಕೊಂದು ಬಿಡ್ತಿದ್ದ. ಇದೇ ಅವನ ಜೀವನೋಪಾಯ ಆಗಿತ್ತು. ಮತ್ತು ಅವನ ಸುತ್ತ ಇರೋ ಜನ ಕೂಡ ಇಂಥದ್ದೇ ಕೆಲಸ ಮಾಡ್ತಿದ್ದ ಕ್ರೂರಿಗಳೇ ಆಗಿದ್ರು. ಆ ವಾತಾವರಣದಲ್ಲಿ, ಆ ಸಹವಾಸದಲ್ಲಿ ಬೆಳೆದ ರತ್ನಾಕರನಿಗೆ ಕ್ರೌರ್ಯವೇ ಸಾಮಾನ್ಯ ಅನಿಸ್ಬಿಟ್ಟಿತ್ತು. ತಪ್ಪು ಯಾವುದು, ಸರಿ ಯಾವುದು ಅನ್ನೋ ಪ್ರಜ್ಞೆನೇ ಅವನಿಗಿರ್ಲಿಲ್ಲ. ಒಂದಿನ ದೇವರ್ಷಿ ನಾರದರು ಆ ಕಾಡಿನ ದಾರಿಯಲ್ಲಿ ಹಾದು ಹೋಗ್ತಾ ಇರ್ತಾರೆ. ರತ್ನಾಕರ ಅವರನ್ನ ತಡಿತಾನೆ, ದೋಚೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ನಾರದರು ಶಾಂತವಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ನೀನೀ ಪಾಪ ಕೆಲ್ಸ ಯಾಕ್ ಮಾಡ್ತೀಯಾ? ರತ್ನಾಕರ ಹೇಳ್ತಾನೆ, ನನ್ನ ಕುಟುಂಬ ಸಾಕೋಕೆ. ಆಗ ನಾರದರು ಇನ್ನೊಂದು ಆಳವಾದ ಪ್ರಶ್ನೆ ಕೇಳ್ತಾರೆ, ನೀನು ಈ ಪಾಪ ಮಾಡ್ತೀ, ಆದ್ರೆ ಆ ಪಾಪದ ಫಲವನ್ನ ನಿನ್ನ ಕುಟುಂಬದವರು ಹಂಚಿಕೊಳ್ತಾರಾ ಅಂತ. ರತ್ನಾಕರನಿಗೆ ಈ ಪ್ರಶ್ನೆ ಕೇಳಿ ಗಲಿಬಿಲಿಯಾಗುತ್ತೆ. ಅವನು ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳಹತ್ರ ಕೇಳ್ತಾನೆ, ನಾನು ಮಾಡೋ ಪಾಪದ ಫಲ ನೀವು ಹಂಚಿಕೊಳ್ತೀರಾ? ಆಗ ಅವರೆಲ್ಲರೂ ಸ್ಪಷ್ಟವಾಗಿ ಹೇಳ್ತಾರೆ, ನೀನು ನಮ್ಮನ್ನ ಸಾಕೋದು ನಿನ್ನ ಕರ್ತವ್ಯ, ಆದ್ರೆ ಆ ಪಾಪದ ಫಲ ನಿಂದೆ, ನಮ್ದಲ್ಲ. ಈ ಮಾತು ಕೇಳಿ ರತ್ನಾಕರನ ಇಡೀ ಪ್ರಪಂಚ ಬುಡಮೇಲಾಗ್ಬಿಡುತ್ತೆ. ಇಷ್ಟು ವರ್ಷ ಯಾವ ಜನರಿಗೋಸ್ಕರ ಪಾಪ ಮಾಡ್ತಿದ್ನೋ ಅವರೇ ಆ ಪಾಪದ ಹೊಣೆ ಹೊರೆಯೋಕೆ ತಯಾರಿಲ್ಲ ಅಂತ ಗೊತ್ತಾದಾಗ ಅವನ ಮನಸ್ಸು ಸಂಪೂರ್ಣ ಒಡೆದು ಹೋಗುತ್ತೆ. ಇಲ್ಲಿಂದ ಶುರುವಾಗುತ್ತೆ ಅವನ ರೂಪಾಂತರ. ಅವನು ಓಡಿ ಬಂದು ನಾರದರ ಕಾಲು ಹಿಡ್ಕೊಂಡು ನನಗೆ ದಾರಿ ತೋರಿಸಿ ಅಂತ ಬೇಡ್ಕೊಳ್ತಾನೆ. ನಾರದರು ಅವನಿಗೆ ರಾಮ ನಾಮಜಪ ಮಾಡೋಕೆ ಹೇಳ್ತಾರೆ. ಆದ್ರೆ ಪಾಪದ ಭಾರದಲ್ಲಿ ಮುಳುಗಿದ್ದ ರತ್ನಾಕರನಿಗೆ ರಾಮ ಅನ್ನೋ ಪದ ಕೂಡ ಬಾಯಿಂದ ಬರಲ್ಲ. ಆಗ ನಾರದರು ಅವನಿಗೆ ಮರ ಮರ ಅಂತ ಜಪ ಮಾಡೋಕೆ ಹೇಳ್ತಾರೆ. ಯಾಕಂದ್ರೆ ಇದೇ ಪದ ಬೇಗ ಬೇಗ ಹೇಳ್ತೆ ಹೇಳಿದ್ರೆ ರಾಮ ರಾಮ ಆಗುತ್ತೆ. ರತ್ನಾಕರ ಒಂದೇ ಸ್ಥಳದಲ್ಲಿ ಕುಳಿತು ವರ್ಷಗಟ್ಲೆ ಈ ನಾಮಜಪ ಮಾಡ್ತಾ ಇರ್ತಾನೆ, ಅವನ ಮೈಮೇಲೆ ಹುತ್ತ ಬೆಳೆಯೋವರೆಗೂ ಕೂಡ. ಕೊನೆಗೆ ಆ ಹುತ್ತದಿಂದ ಹೊರಗೆ ಬಂದವನೇ ಬೇರೆ ವ್ಯಕ್ತಿ, ವಾಲ್ಮೀಕಿ ಮಹರ್ಷಿ. ಅದೇ ವಾಲ್ಮೀಕಿ ಮುಂದೆ ಶ್ರೀರಾಮನ ಇಡೀ ಜೀವನ ಚರಿತ್ರೆ ರಾಮಾಯಣವನ್ನ ಬರೆದವರು. ಒಬ್ಬ ದರೋಡೆಕೋರ, ಒಬ್ಬ ಪವಿತ್ರ ಸಂತ, ಆದಿಕವಿಯಾಗಿ ಬದಲಾದ ಇಡೀ ಪ್ರಕ್ರಿಯೆ ಶುರುವಾಗಿದ್ದೇ ಒಂದು ಸತ್ಸಂಗದಿಂದ, ನಾರದರ ಸಹವಾಸದಿಂದ. ಈ ಕಥೆ ಸ್ನೇಹಿತರೆ ಸಹವಾಸದ ಶಕ್ತಿ ಎಷ್ಟು ಅಗಾಧ ಅಂತ ತೋರ್ಸತ್ತೆ. ಕೆಟ್ಟ ಸಹವಾಸ ಒಬ್ಬ ಸಜ್ಜನನ್ನ ದರೋಡೆಕೋರ ಮಾಡುತ್ತೆ, ಒಳ್ಳೆಯ ಸಹವಾಸ ಒಬ್ಬ ದರೋಡೆಕೋರನ ಋಷಿ ಮಾಡುತ್ತೆ. ಇಷ್ಟು ದೊಡ್ಡ ಶಕ್ತಿ ಸಂಘದಲ್ಲಿದೆ ಅಂತ ಗೊತ್ತಾದ ಮೇಲೆ ನಾವು ಯಾರ ಜೊತೆ ಸಮಯ ಕಳೀತೀವಿ ಅನ್ನೋದನ್ನ ಎಷ್ಟು ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಒಂದೊಳ್ಳೆ ಸತ್ಸಂಗ, ಒಂದೇ ಒಂದು ಸರಿಯಾದ ಮಾರ್ಗದರ್ಶಿ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡಬಹುದು. ಇನ್ನೊಂದು ಅತ್ಯಂತ ಮಹತ್ವದ ಕಥೆ ನೋಡೋಣ. ಇದು ಮಹಾಭಾರತದಿಂದ ಬಂದಿದ್ದು. ಒಳ್ಳೆಯ ಮತ್ತು ಕೆಟ್ಟ ಜನರನ್ನ ಗುರುತಿಸೋ ಬಗ್ಗೆ. ಯುಧಿಷ್ಠಿರ ಮತ್ತು ದುರ್ಯೋಧನನ ನಡುವಿನ ಒಂದು ಅದ್ಭುತ ಪ್ರಸಂಗ. ಒಂದು ಸಲ ಧೃತರಾಷ್ಟ್ರ ಮಹಾರಾಜ ತನ್ನ ಮಗ ದುರ್ಯೋಧನನಿಗೆ ಒಂದು ಕೆಲಸ ಕೊಡ್ತಾನೆ. ಇಡೀ ರಾಜ್ಯದಲ್ಲಿ ಸುತ್ತಾಡಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಹುಡುಕಿ ಕರ್ಕೊಂಡು ಬಾ ಅಂತ. ಅದೇ ಸಮಯದಲ್ಲಿ ಯುಧಿಷ್ಠಿರನಿಗೆ ಬೇರೆ ಕೆಲಸ ಕೊಡ್ತಾನೆ. ಇಡೀ ರಾಜ್ಯದಲ್ಲಿ ಸುತ್ತಾಡಿ ಒಬ್ಬ ಕೆಟ್ಟ ವ್ಯಕ್ತಿಯನ್ನ ಹುಡುಕಿ ಕರ್ಕೊಂಡು ಬಾ ಅಂತ.
ಇಬ್ರೂ ರಾಜ್ಯದ ಉದ್ದಗಲಕ್ಕೂ ಸುತ್ತಾಡ್ತಾರೆ. ವಾರಗಟ್ಟಲೆ ಹುಡುಕಾಟ ನಡೆಯುತ್ತೆ. ಕೊನೆಗೆ ದುರ್ಯೋಧನ ಬರೀಗೈಲಿ ವಾಪಸ್ ಬರ್ತಾನೆ. ಅವನು ಹೇಳ್ತಾನೆ, ಅಪ್ಪ, ನಾನು ಇಡೀ ರಾಜ್ಯ ಸುತ್ತಾಡ್ದೆ, ಆದ್ರೆ ಒಬ್ಬನೇ ಒಬ್ಬ ಸಂಪೂರ್ಣ ಒಳ್ಳೆಯ ವ್ಯಕ್ತಿ ನನಗೆ ಸಿಗ್ಲಿಲ್ಲ. ಪ್ರತಿಯೊಬ್ಬರಲ್ಲೂ ಏನಾದ್ರೂ ಒಂದು ದೋಷ, ಒಂದು ಸ್ವಾರ್ಥ, ಒಂದು ದೌರ್ಬಲ್ಯ ಕಂಡುಬಂತು. ಇದೇ ಸಮಯದಲ್ಲಿ ಯುಧಿಷ್ಠಿರ ಕೂಡ ಬರೀಗೈಲೇ ವಾಪಸ್ ಬರ್ತಾನೆ. ಅವನು ಹೇಳ್ತಾನೆ, ಅಪ್ಪಾಜಿ, ನಾನು ಇಡೀ ರಾಜ್ಯ ಸುತ್ತಾಡ್ದೆ, ಆದ್ರೆ ಒಬ್ಬನೇ ಒಬ್ಬ ಸಂಪೂರ್ಣ ಕೆಟ್ಟ ವ್ಯಕ್ತಿ ನನಗೆ ಸಿಗ್ಲಿಲ್ಲ. ಪ್ರತಿಯೊಬ್ಬರಲ್ಲೂ ಏನಾದ್ರೂ ಒಂದು ಒಳ್ಳೆ ಗುಣ, ಒಂದು ಒಳ್ಳೆ ಮನಸ್ಸು ಕಂಡುಬಂತು. ಇದೇ ಒಬ್ಬ ರಾಜ್ಯದಲ್ಲಿ ಇದೇ ಜನರ ನಡುವೆ ಸುತ್ತಾಡಿದ್ರೂ ಇಬ್ಬರಿಗೂ ಸಂಪೂರ್ಣ ವಿಭಿನ್ನ ಅನುಭವ ಯಾಕಾಯ್ತು ಗೊತ್ತಾ ಸ್ನೇಹಿತರೆ? ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಪ್ರಸಂಗದ ಮೂಲಕ ಒಂದು ಅತ್ಯಂತ ಆಳವಾದ ಸತ್ಯ ತೋರಿಸ್ತಾನೆ. ದುರ್ಯೋಧನನ ಮನಸ್ಸಿನಲ್ಲಿ ಸ್ವತಃ ಎಷ್ಟು ಈರ್ಷ್ಯೆ, ದ್ವೇಷ, ಅಹಂಕಾರ ತುಂಬಿತ್ತೋ ಅಷ್ಟೇ ಪ್ರಮಾಣದಲ್ಲಿ ಅವನಿಗೆ ಬೇರೆಯವರಲ್ಲಿ ಕೂಡ ಕೆಟ್ಟದ್ದೇ ಕಾಣಿಸ್ತಿತ್ತು. ಅವನ ಸ್ವಂತ ಒಳಮನಸ್ಸೇ ಹೊರಗಿನ ಪ್ರಪಂಚದ ಮೇಲೆ ಪ್ರತಿಫಲಿಸ್ತಿತ್ತು. ಆದರೆ ಯುಧಿಷ್ಠಿರನ ಮನಸ್ಸಿನಲ್ಲಿ ಪ್ರೀತಿ, ಧರ್ಮ, ಒಳ್ಳೆಯತನ ತುಂಬಿತ್ತು. ಹಾಗಾಗಿ ಅವನಿಗೆ ಎಲ್ಲರಲ್ಲೂ ಒಳ್ಳೆಯತನವೇ ಕಾಣಿಸ್ತಿತ್ತು. ಇಲ್ಲಿ ಶ್ರೀಕೃಷ್ಣ ಕಲಿಸೋ ಪಾಠ ಬಹಳ ಆಳವಾದದ್ದು. ಸರಿಯಾದ ಜನರನ್ನ ಆಯ್ಕೆ ಮಾಡೋಕ್ ಮೊದಲು ನಮ್ಮ ಸ್ವಂತ ಮನಸ್ಸಂಗ ಶುದ್ಧ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಒಳಗಿನ ದೃಷ್ಟಿಕೋನವೇ ಹೊರಗಿನ ಜಗತ್ತನ್ನ ಹೇಗೆ ನೋಡ್ತೀವಿ ಅಂತ ನಿರ್ಧರಿಸುತ್ತೆ. ಆದ್ರೆ ಇದೇ ಸಮಯದಲ್ಲಿ ಇನ್ನೊಂದು ಸೂಕ್ಷ್ಮ ಸತ್ಯ ಕೂಡ ಇಲ್ಲಿದೆ. ಕೃಷ್ಣ ಯುಧಿಷ್ಠಿರನ ಒಳ್ಳೆಯತನನ ಪ್ರಶಂಸೆ ಮಾಡಿದ್ರೂ ಆ ಒಳ್ಳೆಯತನ ಎಂದಿಗೂ ಅಂಧತ್ವ ಆಗ್ಬಾರ್ದು ಅಂತ ಕೂಡ ಸ್ಪಷ್ಟಪಡಿಸ್ತಾನೆ. ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ, ಜ್ಞಾನಿ ಅಂದ್ರೆ ಎಲ್ಲರಲ್ಲೂ ಸಮಭಾವ ಇಟ್ಕೊಂಡು ಆದ್ರೆ ವಿವೇಚನೆಯಿಂದ ಯಾರ ಜೊತೆ ಎಷ್ಟು ಆಳವಾದ ಬಾಂಧವ್ಯ ಇಡಬೇಕು ಅಂತ ತಿಳ್ಕೊಂಡವನು. ಶ್ರೀಕೃಷ್ಣ ಸ್ವತಃ ಗೀತೆಯಲ್ಲಿ ಹೇಳ್ತಾನೆ, ಮನುಷ್ಯ ತನ್ನ ಮನಸ್ಸನ್ನ ತಾನೇ ಉದ್ಧಾರ ಮಾಡ್ಕೋಬೇಕು, ತನ್ನ ಮನಸ್ಸನ್ನ ತಾನೇ ಅಧಪ್ಪತನ ಮಾಡ್ಕೋಬಾರ್ದು. ಮನಸ್ಸೇ ಮನುಷ್ಯನ ಸ್ನೇಹಿತ, ಮನಸ್ಸೇ ಮನುಷ್ಯನ ಶತ್ರು. ಇದೇ ರೀತಿ ನಾವು ಯಾರ ಜೊತೆ ಸಹವಾಸ ಮಾಡ್ತೀವಿ ಅನ್ನೋದು ಕೂಡ ನಮ್ಮ ಮನಸ್ಸಿನ ಸ್ಥಿತಿಯ ಪ್ರತಿಬಿಂಬ. ಆದ್ರೆ ಶ್ರೀಕೃಷ್ಣ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ, ಸಾಧಕ ಯಾವಾಗ್ಲೂ ಸಜ್ಜನರ ಸಂಗ ಬಯಸ್ಬೇಕು. ಯಾಕಂದ್ರೆ ಪ್ರಾರಂಭದ ಹಂತದಲ್ಲಿ ಮನಸ್ಸು ಇನ್ನೂ ಸ್ಥಿರ ಆಗಿರಲ್ಲ, ಅದು ಸುಲಭವಾಗಿ ಪ್ರಭಾವಿತ ಆಗತ್ತೆ. ಆದ್ದರಿಂದ ಸತ್ಸಂಗ ಅನ್ನೋದು ಒಂದು ರಕ್ಷಣಾ ಕವಚ ಇದ್ದ ಹಾಗೆ, ಅದು ನಮ್ಮನ್ನ ತಪ್ಪುದಾರಿಗೆ ಹೋಗದ ಹಾಗೆ ಕಾಪಾಡುತ್ತೆ. ಈ 3 ಕಥೆಗಳಿಂದ, ಸುದಾಮನ ಸ್ನೇಹ, ವಾಲ್ಮೀಕಿಯ ರೂಪಾಂತರ ಮತ್ತು ಯುಧಿಷ್ಠಿರ ದುರ್ಯೋಧನನ ಪ್ರಸಂಗದಿಂದ ಶ್ರೀಕೃಷ್ಣ ನಮಗೆ ಒಂದು ಸಂಪೂರ್ಣ ಚಿತ್ರಣ ಕೊಡ್ತಾನೆ. ಸರಿಯಾದ ಜನರನ್ನ ಆಯ್ಕೆ ಮಾಡೋದು ಅಂದ್ರೆ ಹೃದಯ ನೋಡೋದು, ಸಂಘದ ಶಕ್ತಿ ಅರ್ಥ ಮಾಡ್ಕೊಳ್ಳೋದು ಮತ್ತು ಸ್ವತಃ ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳೋದು. ಮೊದಲನೆಯದಾಗಿ, ಪ್ರತಿದಿನ ಒಂದು ಸಣ್ಣ ಆತ್ಮಾವಲೋಕನ ಮಾಡ್ಕೊಳ್ಳಿ. ರಾತ್ರಿ ಮಲ್ಗೋ ಮುಂಚೆ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಇವತ್ತು ನಾನ್ ಯಾರ್ ಜೊತೆ ಸಮಯ ಕಳೆದೆ? ಆ ಸಮಯ ನನ್ನ ಒಳಗಿನ ಬೆಳಕನ್ನ ಹೆಚ್ಚಿಸ್ತಾ ಅಥವಾ ಆರಿಸ್ತಾ? ಈ ಒಂದು ಸಣ್ಣ ಅಭ್ಯಾಸ ಪ್ರತಿದಿನ ಮಾಡಿದ್ರೆ ನಿಧಾನವಾಗಿ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಯಾವ ಸಂಬಂಧಗಳಿಗೆ ಹೆಚ್ಚು ಸಮಯ ಕೊಡಬೇಕು, ಯಾವುದಕ್ಕೆ ಗಡಿ ಹಾಕಬೇಕು ಅಂತ. ಎರಡನೆಯದಾಗಿ, ಗುಣಮಟ್ಟಕ್ಕೆ ಆದ್ಯತೆ ಕೊಡಿ, ಸಂಖ್ಯೆಗಲ್ಲ. ನಿಮಗೆ 100 ಸ್ನೇಹಿತರು ಬೇಕಾಗಿಲ್ಲ, 5 ನಿಜವಾದ, ಪ್ರಾಮಾಣಿಕ, ನಿಮ್ಮ ಒಳಿತನ್ನ ಬಯಸೋ ಜನ ಸಾಕು. ಒಂದು ಮರ ಎಷ್ಟೇ ಎಲೆಗಳಿದ್ರೂ ಅದರ ಬೆಲೆ ಇರೋದು ಅದರ ಆಳವಾದ ಬೇರುಗಳಲ್ಲಿ. ಅದೇ ರೀತಿ ನಿಮ್ಮ ಜೀವನದ ಬೆಲೆ ಇರೋದು ಆ ಕೆಲವೇ ಆಳವಾದ, ಸತ್ಯವಾದ ಸಂಬಂಧಗಳಲ್ಲಿ. ಮೂರನೆಯದಾಗಿ, ನೀವೇ ಮೊದಲು ಸರಿಯಾದ ವ್ಯಕ್ತಿಯಾಗಿ. ಸತ್ಸಂಗ ಬಯಸೋ ಮುಂಚೆ ಸ್ವತಃ ಸತ್ಸಂಗ ಆಗೋಕೆ ಅರ್ಹ ಆಗಿ. ಪ್ರಾಮಾಣಿಕತೆ ಬೆಳೆಸ್ಕೊಳ್ಳಿ, ಕೃತಜ್ಞತೆ ಬೆಳೆಸ್ಕೊಳ್ಳಿ, ಬೇರೆಯವ್ರ ಬಗ್ಗೆ ನಿಜವಾದ ಕಾಳಜಿ ಬೆಳೆಸ್ಕೊಳ್ಳಿ. ಇದೇ ರೀತಿಯ ಗುಣ ಇರೋ ಜನ ತಾವಾಗೇ ನಿಮ್ಮ ಜೀವನಕ್ಕೆ ಆಕರ್ಷಿತ ಆಗ್ತಾರೆ. ಯುಧಿಷ್ಠಿರ ಎಲ್ಲರಲ್ಲೂ ಒಳ್ಳೆತನ ಕಂಡ ಹಾಗೆ ನಿಮ್ಮ ಒಳಗಿನ ಶುದ್ಧತೆ ಹೊರಗಿನ ಪ್ರಪಂಚದ ಮೇಲೆ ಪ್ರತಿಫಲಿಸುತ್ತೆ. ನಾಲ್ಕನೆಯದಾಗಿ, ಧೈರ್ಯದಿಂದ ಬಿಟ್ಬಿಡೋಕೆ ಕಲೀರಿ. ಸುಧಾಮ ಸಂಕೋಚದಿಂದ ಕೃಷ್ಣನ್ ಹತ್ರ ಏನೂ ಕೇಳಲಿಲ್ಲ, ಆದ್ರೆ ಆ ಸ್ನೇಹ ಎಷ್ಟು ನಿಜವಾಗಿತ್ತು ಅಂದ್ರೆ ಕೇಳದೇನೆ ಎಲ್ಲ ಸಿಕ್ತು. ಆದ್ರೆ ಒಂದು ಸಂಬಂಧ ನಿಮ್ಮನ್ನ ನಿರಂತರವಾಗಿ ಬರಿದು ಮಾಡ್ತಾ ಇದ್ರೆ, ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರ್ತಾ ಇದ್ರೆ ಅದನ್ನ ಬಿಟ್ಬಿಡೋ ಧೈರ್ಯ ಬೇಕು. ಇದು ಸ್ವಾರ್ಥ ಅಲ್ಲ, ಇದು ಸ್ವಾಭಿಮಾನ. ರತ್ನಾಕರ ತನ್ನ ಹಳೆಯ ಜೀವನದಿಂದ, ಹಳೆಯ ಸಹವಾಸಗಳಿಂದ ಸಂಪೂರ್ಣ ಹೊರಗೆ ಬಂದಾಗ್ಲೇ ವಾಲ್ಮೀಕಿಯಾಗೋಕೆ ಸಾಧ್ಯ ಆಯಿತು. ಐದನೇದಾಗಿ, ಕೃತಜ್ಞತೆ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಈಗಾಗ್ಲೇ ಒಳ್ಳೆಯ ಜನ ಇದ್ರೆ ಅವರ ಮೌಲ್ಯ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಅವರತ್ರ ಒಳ್ಳೆಯ ಜನ ಇದ್ದಾಗ ಅವರ ಬೆಲೆ ಗೊತ್ತಾಗಲ್ಲ, ಅವರು ಇಲ್ಲದೆ ಹೋದಾಗ ಮಾತ್ರ ಆ ಕೊರತೆ ಅನುಭವ ಆಗತ್ತೆ. ಇವತ್ತೇ, ಈಗ್ಲೇ
ನಿಮ್ಮ ಜೀವನದಲ್ಲಿ ನಿಮ್ಮ ಒಳಿತನ್ನ ಬಯಸೋ ಜನರಿಗೆ ಒಂದು ಫೋನ್ ಮಾಡಿ, ಒಂದು ಮೆಸೇಜ್ ಕಳಿಸಿ, ಅವರಿಗೆ ಥ್ಯಾಂಕ್ಸ್ ಹೇಳಿ. 6ನೇದಾಗಿ, ವಿವೇಚನೆ ಬೆಳೆಸ್ಕೊಳ್ಳಿ, ಆದ್ರೆ ಕಠೋರ ಆಗ್ಬೇಡಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಬದಲಾವಣೆ ಆಗೋ ಸಾಮರ್ಥ್ಯ ಇರುತ್ತೆ. ರತ್ನಾಕರ ಅದಕ್ಕೆ ಸಾಕ್ಷಿ. ಒಬ್ಬ ವ್ಯಕ್ತಿ ಇವತ್ತು ತಪ್ಪು ದಾರಿಯಲ್ಲಿದ್ರೂ ನಾಳೆ ಬದಲಾಗಬಹುದು, ಆದರೆ ಆ ಬದಲಾವಣೆಗಾಗಿ ನಿಮ್ಮ ಜೀವನಾನೇ ಪಣಕ್ಕಿಡೋದು ಬುದ್ಧಿವಂತಿಕೆ ಅಲ್ಲ. ಪ್ರೀತಿಯಿಂದ ದೂರ ಇರೋದು, ಒಳ್ಳೇದಾಗ್ಲಿ ಅಂತ ಹಾರೈಸೋದು, ಆದರೆ ನಿಮ್ಮ ಶಕ್ತಿ ಸಮಯನ ಸಂಪೂರ್ಣ ಆ ಬದಲಾವಣೆಗಾಗಿ ಸಮರ್ಪಿಸೋದು ಬೇರೆ ಬೇರೆ ವಿಷಯ. ಸ್ನೇಹಿತರೆ, ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನ ಒಂದೇ ಸಲ ಸಿಗೋದು. ಈ ಅಮೂಲ್ಯ ಜೀವನದ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಶಕ್ತಿ ಸರಿಯಾದ ಜನರ ಜೊತೆ ಹೂಡಿಕೆಯಾಗಬೇಕು. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ಮನುಷ್ಯ ತನ್ನ ಸ್ವಂತ ಪ್ರಯತ್ನದಿಂದಲೇ ತನ್ನನ್ನ ಮೇಲಕ್ಕೆತ್ಕೊಳ್ಬೇಕು. ಸರಿಯಾದ ಜನರ ಆಯ್ಕೆ ಕೂಡ ಇದೇ ಸ್ವಪ್ರಯತ್ನದ ಒಂದು ಭಾಗ. ಸ್ನೇಹಿತರೆ, ಈ ಜೀವನ ಒಂದು ದೊಡ್ಡ ಪ್ರಯಾಣ. ಈ ಪ್ರಯಾಣದಲ್ಲಿ ನಾವು ಒಂಟಿಯಾಗಿ ನಡೆಯೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಜೊತೆಗಾರರು ಬೇಕು. ಆದ್ರೆ ಆ ಜೊತೆಗಾರರು ಯಾರು ಅನ್ನೋದೇ ಪ್ರಯಾಣದ ಫಲಿತಾಂಶ ನಿರ್ಧಾರ ಮಾಡುತ್ತೆ. ಸರಿಯಾದ ಜೊತೆಗಾರರ ಜೊತೆ ಹೊರಟ್ರೆ ಕಠಿಣ ಬೆಟ್ಟ ಕೂಡ ಸುಲಭ ಆಗುತ್ತೆ. ತಪ್ಪು ಜೊತೆಗಾರರ ಜೊತೆ ಹೊರಟ್ರೆ ಸಮತಟ್ಟಾದ ದಾರಿ ಕೂಡ ಕಠಿಣ ಆಗ್ಬಿಡುತ್ತೆ. ಇವತ್ತು ನಾವು ಕಂಡ ಪ್ರತಿಯೊಂದು ಕಥೆ, ಸುದಾಮನ ಸ್ನೇಹ, ವಾಲ್ಮೀಕಿಯ ರೂಪಾಂತರ, ಯುಧಿಷ್ಠಿರನ ಶುದ್ಧ ಹೃದಯ, ಇವೆಲ್ಲ ಒಂದೇ ಸತ್ಯವನ್ನ ಬೇರೆ ಬೇರೆ ರೂಪದಲ್ಲಿ ಹೇಳ್ತಿವೆ. ಸಂಘ ಅನ್ನೋದು ಬರೀ ಒಂದು ಸಾಮಾಜಿಕ ಆಯ್ಕೆ ಅಲ್ಲ, ಅದು ಒಂದು ಆಧ್ಯಾತ್ಮಿಕ ಶಕ್ತಿ. ಅದು ನಮ್ಮನ್ನ ಎತ್ತರಕ್ಕೂ ಕೊಂಡೊಯ್ಯುತ್ತೆ ಅಥವಾ ಪಾತಾಳಕ್ಕೂ ತಳ್ಳುತ್ತೆ. ಈ ಆಯ್ಕೆ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ. ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ ಸ್ನೇಹಿತರೆ, ನಿಮ್ಮ ಶಕ್ತಿಯನ್ನ ಹೀರಿಕೊಳ್ಳೋ ಜನರಿಂದ ನಿಧಾನವಾಗಿ ದೂರ ಸರಿರಿ ಮತ್ತು ನಿಮ್ಮ ಬೆಳಕನ್ನ ಹೆಚ್ಚಿಸೋ ಜನರ ಹತ್ತಿರ ಆಗಿ. ಇದು ಒಂದೇ ದಿನದಲ್ಲಿ ಆಗೋ ಕೆಲಸ ಅಲ್ಲ, ಆದರೆ ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಟ್ರೆ ಒಂದಿನ ನಿಮ್ಮ ಸುತ್ತ ಕೇವಲ ಒಳ್ಳೆಯ, ನಿಜವಾದ, ಪ್ರೀತಿಯಿರೋ ಜನ ಮಾತ್ರ ಇರ್ತಾರೆ. ನೆನಪಿಡಿ ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಸಂಪೂರ್ಣ ಜ್ಞಾನಿಯಾಗಿದ್ರೂ ಸುದಾಮನ ತರಹ ಪ್ರಾಮಾಣಿಕ ಸ್ನೇಹಿತನನ್ನ ಗೌರವಿಸಿದ. ನಾರದರ ತರಹ ಜ್ಞಾನಿಗಳ ಮಾತನ್ನ ಗೌರವಿಸಿದ. ಭಗವಂತನೇ ಸತ್ಸಂಗದ ಮಹತ್ವ ತೋರಿಸಿಕೊಟ್ಟಿದ್ದಾನೆ ಅಂದ್ರೆ ನಾವು ಸಾಮಾನ್ಯ ಮನುಷ್ಯರು ಎಷ್ಟು ಜಾಗ್ರತೆಯಿಂದ ನಮ್ಮ ಸಹವಾಸ ಆಯ್ಕೆ ಮಾಡಬೇಕು ಅಂತ ಯೋಚನೆ ಮಾಡಿ. ನಿಮ್ಮ ಜೀವನ ಒಂದು ತೋಟ ಇದ್ದ ಹಾಗೆ. ಅದರಲ್ಲಿ ಯಾವ ಬೀಜ ಬಿತ್ತಬೇಕು, ಯಾವ ಕಳೆ ಕಿತ್ತೆಸೆಯಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಸರಿಯಾದ ಜನರನ್ನ ಆಯ್ಕೆ ಮಾಡೋದು ಅಂದ್ರೆ ಆ ತೋಟದಲ್ಲಿ ಒಳ್ಳೆಯ ಬೀಜ ಬಿತ್ತಿ, ಪ್ರೀತಿಯಿಂದ ನೀರೆರೆದು ಸುಂದರವಾದ ಫಲ ಪಡೆಯೋ ಒಂದು ಜೀವನಪೂರ್ತಿ ಸಾಧನೆ. ಇದಕ್ಕೆ ಧೈರ್ಯ ಬೇಕು, ವಿವೇಚನೆ ಬೇಕು ಮತ್ತು ಸ್ವತಃ ಒಳ್ಳೆಯ ವ್ಯಕ್ತಿಯಾಗೋ ಬದ್ಧತೆ ಬೇಕು. ಇಂದಿನಿಂದ, ಈ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ, ಯಾರು ನಿಮ್ಮನ್ನ ಮೇಲಕ್ಕೆತ್ತುತ್ತಿದ್ದಾರೆ, ಯಾರು ಕೆಳಗೆ ಎಳೆಯುತ್ತಿದ್ದಾರೆ ಅಂತ ಒಮ್ಮೆ ಆಳವಾಗಿ ಆಲೋಚನೆ ಮಾಡಿ. ಈ ಒಂದು ಆಲೋಚನೆ, ಈ ಒಂದು ಜಾಗೃತಿ ನಿಮ್ಮ ಇಡೀ ಜೀವನದ ದಿಕ್ಕನ್ನ ಬದಲಾಯಿಸಬಲ್ಲದು. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಸರಿಯಾದ ಜನರ ಜೊತೆ, ಸರಿಯಾದ ದಾರಿಯಲ್ಲಿ ನಿಮ್ಮ ಜೀವನ ಸಂಪೂರ್ಣ ಆನಂದಮಯವಾಗಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.